ಭಾರತದ ಜನ ಮನುಷ್ಯರು ರಾಕ್ಷಸರು. ಹಿಂದೂ ಯುವಕನ ಜೀವಂತ ಸುಟ್ಟ ಕಿಡಿಗೇಡಿಗಳು. ಬಟ್ಟೆ ಬಿಚ್ಚಿ ಮರಕ್ಕೆ ಕಟ್ಟಿ ಬೆಂಕಿ ಇಟ್ಟ ದುರುಳರು. ದಮ್ಮಯ್ಯ ದತ್ತಯ್ಯ ಅಂದ್ರೂ ಬಿಡದ ದುಷ್ಟರು. ಇವರೆಲ್ಲ ಹೊಟ್ಟೆಗೆ ಏನು ತಿಂತಾರೋ ಗೊತ್ತಿಲ್ಲ. ಇವರೆಲ್ಲ ಮನುಷ್ಯರು, ಮೃಗಗಳು, ದೇವಾನೇ ಬಲ್ಲ. ಈ ದೃಶ್ಯ ನೋಡಿದ್ರೆ ಇವರನ್ನ ಯಾರು ಮನುಷ್ಯರು ಅಂತ ಅನ್ನೋದೇ ಇಲ್ಲ ಬಿಡಿ. ಇವರನ್ನ ಕಟುಕರು ಅನ್ಬಹುದಾ, ದುಷ್ಟರು ಅನ್ಬಹುದಾ? ಇವರಿಗೆ ಏನು ಹೇಳಿದ್ರೂ ಕಡಿಮೆಯೇ. ಯಾಕೆ ಅಂದ್ರೆ ಒಬ್ಬ ಯುವಕನನ್ನ ಈ ರೀತಿಯ ಮಾನುಷವಾಗಿ ಕೊಲ್ಲುವುದು ಅಂದ್ರೆ ಏನರ್ಥ? ಇಸ್ಲಾಂ ಧರ್ಮಕ್ಕೆ ಅವಮಾನ ಮಾಡಿದ ಆರೋಪದ ಮೇಲೆ ಹಿಂದೂ ಯುವಕನ ಮೇಲೆ ಗುಂಪು ಹಲ್ಲೆ ಮಾಡಿ ಜೀವಂತ ಸುಟ್ಟಿದ್ದಾರೆ. ಕಾಲು ಹಿಡಿದ್ರೂ ಬಿಟ್ಟಿಲ್ಲ, ಪರಿಪರಿಯಾಗಿ ಕೇಳಿಕೊಂಡ್ರೂ ಬಿಟ್ಟಿಲ್ಲ. ಆತನಿಗೆ ಮನಸೋ ಇಚ್ಛೆ ಥಳಿಸಿ ಮರ್ಮಾಂಗಕ್ಕೆ ಒದ್ದು ಬಟ್ಟೆ ಬಿಚ್ಚಿದ್ದಾರೆ. ನಂತರ ಹಗ್ಗದಿಂದ ಮರಕ್ಕೆ ನೇಣು ಹಾಕಿದ್ದಾರೆ. ಆ ಬಳಿಕ ತಲೆಗೆ ಬೆಂಕಿ ಇಟ್ಟಿದ್ದಾರೆ. ಆ ಬೆಂಕಿ ಸಂಪೂರ್ಣ ಆವರಿಸಿ ಸುಟ್ಟು ಬೂದಿ ಹಾಕಿದ್ದಾನೆ. ಹಿಂದೂ ಯುವಕನನ್ನ ದೀಪು ಚಂದ್ರದಾಸ್ ಎಂದು ಗುರುತಿಸಲಾಗಿದೆ. ಈ ಘಟನೆ ನಡೆದಿರೋದು ಬಾಂಗ್ಲಾದೇಶದ ಮೈಮೆನ್ಸಿಂಗ್ ಜಿಲ್ಲೆಯ ಭಾಲುಕದಲ್ಲಿ. ಹೌದು, ಭಾರತದ ನೆರೆಯ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಹಿಂಸಾಚಾರ ಭುಗಿಲೆದ್ದಿದೆ. ವಿಶ್ವ ಅರೇಬಿಕ್ ಭಾಷಾ ದಿನದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಇಸ್ಲಾಂ ಮತ್ತು ಪ್ರವಾದಿ ಮಹಮ್ಮದ್ ಬಗ್ಗೆ ದೀಪು ಚಂದ್ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡಿದ್ದಾನೆ. ಇದು ದೀಪು ಕೆಲಸ ಮಾಡುತ್ತಿದ್ದ ಸ್ಕ್ವೇರ್ ಮಾಸ್ಟರ್ಪರಿ ಪ್ರದೇಶದ ಪಯೋನೀರ್ ನಿಟ್ ಕಾಂಪೋಸಿಟ್ ಫ್ಯಾಕ್ಟರಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ವಿಚಾರ ವೇಗವಾಗಿ ಹರಡಿ ಉದ್ವಿಗ್ನತೆ ಉಂಟಾಗಿದೆ. ದೀಪು ಹೇಳಿದ್ದಾರೆ ಎನ್ನಲಾದ ಹೇಳಿಕೆಯಿಂದ ಕೋಪಗೊಂಡ ಜನಸಮೂಹ ಆತನನ್ನ ಹುಡುಕು ಹಿಡಿದಿದ್ದಾರೆ. ಬಳಿಕ ಪ್ರಶ್ನಿಸಿದ್ದಾರೆ. ಆ ಬಳಿಕ ಮನಸೋ ಇಚ್ಛೆ ಥಳಿಸಿದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, ಹಲವು ಜನ ಎಲ್ಲಿಗೆ ಬೇಕು ಅಲ್ಲಿಗೆ ಹೊಡೆದಿದ್ದಾರೆ. ಬಳಿಕ ಬೆಂಕಿ ಹಚ್ಚಿ ಸುಟ್ಟು ಪೈಶಾಚಿಕ ಕೃತ್ಯ ಮೆರೆದಿದ್ದಾರೆ. ಸದ್ಯ ಬಾಂಗ್ಲಾದೇಶದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಲು ಕಾರಣವೇನೆಂದರೆ ಶರೀಫ್ ಒಸ್ಮಾನ್ ಹಾದಿ ಎಂಬಾತನ ಹತ್ಯೆ. ಈತ ಇಕ್ವಿನ್ ಲಾಬ್ ಮಂಚೋ ಹೆಸರಿನ ಮೂಲಭೂತ ಸಂಘಟನೆಯ ನಾಯಕ. ಕಳೆದ ವರ್ಷ ಅಂದ್ರೆ 2024ರ ಜುಲೈ ತಿಂಗಳಲ್ಲಿ ಬಾಂಗ್ಲಾದೇಶದಲ್ಲಿ ಉಂಟಾದ ಭಾರಿ ದಂಗೆಯ ಬಳಿಕ ಈ ಸಂಘಟನೆ ಹುಟ್ಟಿಕೊಂಡಿತು. ಈ ಸಂಘಟನೆಯಲ್ಲಿ ಸಕ್ರಿಯ ನಾಯಕನಾಗಿದ್ದ ಹಾದಿಗೆ ಡಿಸೆಂಬರ್ 12ರಂದು ಢಾಕಾದಲ್ಲಿ ಅಪರಿಚಿತ ದಾಳಿಕೋರನೊಬ್ಬ ಗುಂಡು ಹಾರಿಸಿದ. ಈ ವೇಳೆ ಗಂಭೀರವಾಗಿ ಗಾಯಗೊಂಡಿದ್ದ ಹಾದಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದ. ಅವಾಗ ಹಾದಿ ಹತ್ಯೆಯಾಗಿದ್ದಾನೆ ಎಂಬ ಸುದ್ದಿ ಬಾಂಗ್ಲಾದೇಶದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತು. ದೇಶಾದ್ಯಂತ ಪ್ರತಿಭಟನೆಗಳು ಶುರುವಾದವು. ಇದೀಗ ಪ್ರತಿಭಟನೆ ಹಿಂಸಾತ್ಮಕ ರೂಪ ಪಡೆದುಕೊಂಡಿದೆ. ಅಂದಹಾಗೆ ಹತ್ಯೆಯಾದ ಶರೀಫ್ ಒಸ್ಮಾನ್ ಹಾದಿ ಸಾಮಾನ್ಯನಲ್ಲ. ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಖ್ಯಾತಿ ಪಡೆದ ನಾಯಕ. ವಿದ್ಯಾರ್ಥಿ ಸಂಘಟನೆಯಿಂದ ದೊಡ್ಡ ಸಂಘಟನೆ ಕಟ್ಟುವವರೆಗೆ ಬೆಳೆದಿದ್ದ. ಭಾರತವನ್ನ ನೇರವಾಗಿ ಟೀಕಿಸ್ತಾ ಇದ್ದ. ಅಲ್ಲದೆ ಈ ಹಿಂದಿನ ಶೇಖ್ ಹಸೀನಾ ಸರ್ಕಾರವನ್ನು ಟೀಕಿಸುತ್ತಿದ್ದ. ಇಡೀ ಬಾಂಗ್ಲಾದೇಶಕ್ಕೆ ರೋಲ್ ಮಾಡೆಲ್ ಆಗಿದ್ದ. ಯುವಕರ ಸ್ಫೂರ್ತಿಯಾಗಿದ್ದ. ಅಂತಹ ನಾಯಕನನ್ನೇ ಈಗ ಕೊಂದಿದ್ದಾರೆ. ಹೀಗಾಗಿ ಬಾಂಗ್ಲಾ ಹೊತ್ತಿ ಉರಿತಾ ಇದೆ. ಹಾದಿ ಸಾವಿನಿಂದ ಜನ ಉದ್ರಿಕ್ತರಾಗಿರುವ ನಡುವೆ ದೀಪು ಚಂದ್ ಇಸ್ಲಾಂ ಧರ್ಮಕ್ಕೆ ಅವಮಾನ ಮಾಡಿದ್ದಾನಂತೆ. ಹೀಗಾಗಿ ಉದ್ರಿಕ್ತರ ಗುಂಪು ಮತ್ತಷ್ಟು ರುಚಿಗಿದ್ದಿದ್ರು ಇದೇ ಹಿಂದೂ ಯುವಕ ದೀಪು ಚಂದ್ರ ದಾಸ್ನ ಬೆಂಕಿ ಹಚ್ಚಿ ಹತ್ಯೆಗೈದಿದ್ದಾರೆ. ಈ ಘಟನೆಯನ್ನ ಖಂಡಿಸಿರುವ ಮೊಹಮ್ಮದ್ ಯೂನುಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಹೊಸ ಬಾಂಗ್ಲಾದೇಶದಲ್ಲಿ ಹಿಂಸೆಗೆ ಜಾಗ ಇಲ್ಲ ಎಂದು ಕರೆದಿದೆ. ಈ ಕೃತ್ಯದ ಹಿಂದೆ ಯಾರಿದ್ದಾರೋ ಅವರನ್ನ ಸುಮ್ಮನೆ ಬಿಡುವುದಿಲ್ಲ ಎಂದು ಯೂನುಸ್ ಸರ್ಕಾರ ಹೇಳಿದೆ. ಅದರಂತೆ 7 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಈ ನಿರ್ಣಾಯಕ ಸಮಯದಲ್ಲಿ ಹಿಂಸೆ, ಪ್ರಚೋದನೆ ಮತ್ತು ದ್ವೇಷವನ್ನ ಬದಿಗಿಟ್ಟು ಹುತಾತ್ಮ ಹಾದಿಯನ್ನ ಗೌರವಿಸಲು ಪ್ರತಿಯೊಬ್ಬ ನಾಗರಿಕರಿಗೂ ನಾವು ಕರೆ ನೀಡುತ್ತೇವೆ ಎಂದು ಯೂನುಸ್ ಸರ್ಕಾರ ತಿಳಿಸಿದೆ. ಹಾದಿ ಮರಣದ ನಂತರ ಬಾಂಗ್ಲಾದೇಶದಲ್ಲಿ ಉದ್ವಿಗ್ನತೆ ಆವರಿಸಿಕೊಂಡಿದ್ದು, ದೇಶದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಗಳು, ಹಿಂಸಾಚಾರ ಮತ್ತು ವಿಧ್ವಂಸಕರ ಕೃತ್ಯಗಳು ಭುಗಿಲೆದ್ದಿದೆ. ಪ್ರತಿಭಟನಾಕಾರರು ಭಾರತದ ವಿರೋಧಿ ಘೋಷಣೆಗಳನ್ನು ಕೂಗುತ್ತಿದ್ದಾರೆ. ದಿನೇ ದಿನೇ ಪರಿಸ್ಥಿತಿಯು ಭುಗಿಲೆದ್ದಿದೆ. ಕಳೆದ ವರ್ಷ ಶೇಖ್ ಹಸೀನಾ ಪದಚ್ಯುತಗೊಂಡ ನಂತರ ರೂಪುಗೊಂಡ ಇನ್ಕ್ವಿಲಾಬ್ ಮಂಚೋ ಗುಂಪು ಹಸೀನಾ ಮತ್ತು ಭಾರತವನ್ನ ಖಂಡಿಸಿ ಬೀದಿ ಪ್ರತಿಭಟನೆಗಳು ಮತ್ತು ಅಭಿಯಾನಗಳನ್ನು ಆಯೋಜಿಸ್ತಾ ಇದೆ. ಅಲ್ಲದೆ ಮುಸ್ಲಿಂ ಬಹುಸಂಖ್ಯಾತ ದೇಶದಲ್ಲಿ ಭಾರತ ವಿರೋಧಿ ಭಾವನೆಯನ್ನು ಈಗ ಗುಂಪು ಉತ್ತೇಜಿಸುತ್ತಿದೆ ಎಂಬ ಗಂಭೀರ ಆರೋಪವಿದೆ.
ಆದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಆದ್ರೆ ಜನರು ಒಬ್ಬ ಯುವಕನನ್ನ ಅಮಾನುಷವಾಗಿ ಕೊಂದಿದ್ದು ಮಾತ್ರ ಕ್ಷಮಿಸಲಾರದ ತಪ್ಪು.